ದರ ಹೆಚ್ಚಳವಾಗಿರುವಲ್ಲಿ ತಗ್ಗಿಸಿ ಪ್ರಯಾಣಿಕರ ಹಿತವನ್ನ ಕಾಪಾಡಬೇಕಾಗಿದೆ. ಈಗ ಮೆಟ್ರೋ ದರ ಇಳಿಕೆ ಮಾಡುವಂತೆ ಬಿಎಂಆರ್ಸಿಎಲ್ಗೆ ಒತ್ತಾಯವನ್ನ ಮಾಡಲಾಗ್ತಾ ಇರುವಂತದ್ದು. ನಮ್ಮ ಮೆಟ್ರೋ ಸಂಸ್ಥೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಸಿಎಂ ಒತ್ತಾಯವನ್ನ ಮಾಡಿರುವಂತದ್ದು. ಮೆಟ್ರೋ ದರ ಇಳಿಕೆ ಮಾಡುವಂತೆ ಬಿಎಂಆರ್ಸಿಎಲ್ಗೆ ಒತ್ತಾಯವನ್ನ ಮಾಡಿದ್ದಾರೆ. ದರ ಪರಿಷ್ಕರಣೆಯಿಂದ ಕೆಲವು ವಿಭಾಗಗಳಲ್ಲಿ ದರ ದ್ವಿಗುಣವಾಗ್ತಾ ಇದೆ. ಸೊ ದರ ಹೆಚ್ಚಳವಾಗಿರುವಲ್ಲಿ ತಗ್ಗಿಸಿ ಪ್ರಯಾಣಿಕರ ಹಿತವನ್ನ ಕಾಪಾಡಬೇಕು. ದ್ವಿಗುಣಗೊಳ್ಳುವುದರೊಟ್ಟಿಗೆ ವೈಪರೀತ್ಯಗಳಿಗೆ ಕೆಲ ಕಾರಣಗಳಿವೆ. ಸೊ ಹಾಗಾಗಿ ಬಿಎಂಆರ್ಸಿಎಲ್ ಸಂಸ್ಥೆಯ ಎಂಡಿಗೆ ಸಿದ್ದರಾಮಯ್ಯನವರು ಒತ್ತಾಯವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ನೋಡಿ, ಸಿದ್ದರಾಮಯ್ಯನವರು ಈಗಾಗಲೇ ಸದ್ಯದ ಮಟ್ಟಿಗೆ ತಮ್ಮ ಟ್ವಿಟ್ಟರ್ ಖಾತೆಯ ಮುಖಾಂತರವಾಗಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆ ಜನರಿಗೆ ವಸ್ತುಗಳ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ದುಬಾರಿ ದುನಿಯಾ ಆಗಿತ್ತು. ಈಗ ಇದ್ದಕ್ಕಿದ್ದ ಹಾಗೆಯೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ದರದ ಏರಿಕೆಯಿಂದಲೂ ಕೂಡ ಜನರಿಗೆ ಆಕ್ರೋಶ ವ್ಯಕ್ತ ಆಗಿತ್ತು. ಈಗ ನಮ್ಮ ಮೆಟ್ರೋ ಬೆಂಗಳೂರಿನ ಜೀವನಾಡಿ 46% ಏರಿಕೆ ಮಾಡುವ ಮುಖಾಂತರವಾಗಿ ಮತ್ತೆ ಜನರ ಜೇಬಿಗೆ ಕತ್ತರಿ ಬಿದ್ದಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮುಖಾಂತರವಾಗಿ ಬಿಎಂಆರ್ಸಿಎಲ್ಗೆ ಒಂದ್ ಕಡೆ ಒತ್ತಾಯವನ್ನ ಮಾಡಿದ್ದಾರೆ. ದರ ಕಡಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ, ಈಗಾಗಲೇ ಸಾಕಷ್ಟು ವಸ್ತುಗಳ ಬೆಲೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಮುಖಾಂತರ ಸಾರ್ವಜನಿಕರಿಗೆ ಹೆಚ್ಚಿನ ಒತ್ತಡ ಕೂಡ ಇರುವಂಥದ್ದು. ಆದರೆ ಇದೀಗ ಬೆಂಗಳೂರಿನ ಜೀವನಾಡಿಯಾಗಿರ್ತಕ್ಕಂಥ ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡಿರ್ತಕ್ಕಂಥದ್ದು ಭಾರಿ ದೊಡ್ಡ ಮಟ್ಟದಲ್ಲಿ ಜನ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಸುಮಾರು 48% ಮೆಟ್ರೋ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದಕ್ಕೆ ಸಾರ್ವಜನಿಕರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಅಭಿಯಾನಗಳು ಕೂಡ ಆರಂಭವಾಗ್ತಾ ಇದ್ದಾವೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕೂಡ ಅವರ ಎಕ್ಸ್ ಖಾತೆ ಮುಖಾಂತರ ತಿಳಿಸಿರ್ತಕ್ಕಂಥದ್ದು ಏನು ಸಾರ್ವಜನಿಕರ ಆಕ್ರೋಶ ಆಗಿದೆ, ಕೆಲವು ಕಡೆ ಸಾಕಷ್ಟು ದರವನ್ನ ಹೆಚ್ಚಿಗೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಕೂಡಲೇ ಆ ದರವನ್ನ ಒಂದು ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಬಿಎಂಆರ್ಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಎಕ್ಸ್ ಖಾತೆ ಮುಖಾಂತರ ಅವರು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ರೂಪ, ಒಂದ್ ಕಡೆ ಮೆಟ್ರೋ ದರ ಕೂಡ ದರ ಒಮ್ಮೆಗೆ ಹೆಚ್ಚಾಗಿ ಮಾಡಿರ್ತಕ್ಕಂಥದ್ದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೆ ಇಲ್ಲಿ ದರ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಇದು ಅನಿವಾರ್ಯವಾಗಿತ್ತು ಬಿಎಂಆರ್ಸಿಎಲ್ಗೆ ಅನ್ನುವಂಥ ಮಾತಿದೆ. ಆದ್ರೂ ಸಹಿತ 48% ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಆಗ್ತಾ ಇದೆ. ಒಂದೊಂದು ಕಡೆ ರೂಪ 10 ರಿಂದ 20 ರೂಪಾಯಿ ಅಲ್ಲ 40 ರೂಪಾಯಿಯಷ್ಟು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಇದು ಆಕ್ರೋಶಕ್ಕೆ ಗುರಿಯಾಗಿದೆ. ಇಲ್ಲಿ ಬಸ್ ದರವನ್ನ ಏರಿಕೆ ಮಾಡಿದ್ರು, ಅಲ್ಲಿ ಬಸ್ ದರವನ್ನ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಒಂದು 10-20 ರೂಪಾಯಿಗಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಿಎಂಆರ್ಸಿಎಲ್ ಒಂದು ದರವನ್ನ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಅದರ ಒಂದು 2 ಪಟ್ಟು 3 ಪಟ್ಟು ಹೆಚ್ಚಾಗಿ ದರವನ್ನ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮತ್ತೆ ರೂಪಾಯಿ ಇವತ್ತು ಗಮನಿಸಬೇಕು, ಬಿಎಂಆರ್ಸಿಎಲ್ ಏನು ಈ ದರವನ್ನ ಏರಿಕೆ ಮಾಡಿದೆ ಇದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ಆಗ್ತಾ ಇದೆ. ಮತ್ತೆ ಅವರು ಕೂಡ ಅದೇ ರೀತಿ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಅದರ ಒಂದು ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಜನರು ಏನು ಮೆಟ್ರೋವನ್ನ ಇಷ್ಟು ದಿನ ಬಳಸ್ತಾ ಇದ್ರು ಅದರ ಪರ್ಯಾಯವಾಗಿ ಈಗ ಬಸ್ ಅನ್ನು ಕೂಡ ಬಳಸಲಿಕ್ಕೆ ಆರಂಭಿಸಿದ್ದಾರೆ. ಯಾಕಂತಂದ್ರೆ ದರ ಹೆಚ್ಚಾಗಿರ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದು ಏನು ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೂ ಕೂಡ ತಿಳಿಸಿದ್ದೇನೆ ಅನ್ನುವಂತ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ನವರು ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ, ಯಾಕಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಮುತುವರ್ಜಿ ವಹಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಕೂಡ ಇದರ ಪಾಲುದಾರಿಕೆ ಇರ್ತಕ್ಕಂಥದ್ದು, ಅಲ್ಲಿ ಅವರು ಕೂಡ ಇದನ್ನ ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಈಗಾಗಲೇ ಸಿ ಮೋಹನ್ ಅವರು ಕೂಡ ನಾನು ಕೂಡ ಒತ್ತಾಯ ಮಾಡ್ತೇನೆ ಬಿಎಂಆರ್ಸಿಎಲ್ ಅವರಿಗೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದಾಗಿ ಕೂಡ ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ಏನು ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಬಿಎಂಆರ್ಸಿಎಲ್ ಅವರು ಇದನ್ನ ಯಾವ ರೀತಿ ಪರಿಗಣನೆ ತೆಗೆದುಕೊಳ್ತಾರೆ ಮತ್ತೆ ಕಡಿಮೆ ಮಾಡುವಂತ ನಿಟ್ಟಿಗೆ ಏನಾದ್ರು
ಧನ್ಯವಾದ.